ಸಂಸೆ ದಿಡುಪೆ ಆಫ್ ರೋಡ್ ಮಾಡೋಣ ಅಂತ ಬಂದ್ವಿ. ಟೈರ್ ಪಂಚರ್ ಆಗೋಗಿದೆ. ಇಲ್ಲಿ ಬಂದು ಸಿಗಾಕೊಂಡಿದೀವಿ. ಒಂದ್ ಜಾಕ್ ಇಲ್ಲ, ಒಂದು ಟೈರ್ ಇಲ್ಲ. ಆದ್ರೂ ಕರ್ಕೊ ಬಂದಿದ್ದಾರೆ. ಯಾವ ಬಂಡ್ ಧೈರ್ಯದ ಮೇಲೆ ಕರ್ಕೊ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ. ಮುಂಡಾಜ ಇಲ್ಲೇ ಸ್ಟ್ರೈಟ್ ಹೋದ್ರೆ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಸುಮಾರು ಮಧ್ಯದಲ್ಲಿ. ಈಗ ಏನು ಮಾಡಂಗಿಲ್ಲ, ಅಲ್ಲಿ ಹೋಗಿ ಜಾಗ ತಗೊಂಡು ಬರ್ಬೇಕು. ಗಾಡಿ ಬರ್ತಿದೆ. ಆಟೋದವ್ರನ್ನ ಕೇಳಿದ್ವಿ ಜಾಕ್ ಇದೆಯಾ ಅಂತ. ಸೊ ಅವ್ರು ಇಲ್ಲ ಅಂತ ಹೇಳಿದ್ರು. ಮುಂದೆ ಎಲ್ಲಾದ್ರೂ ಬನ್ನಿ ಸಿಗ್ಬೋದು ಅಂತ ಹೇಳಿದ್ರು. 4 ಜನನ ಬಿಟ್ಟು ಬಾಕಿ 6 ಜನ ಒಂದ್ ಜಾಗ ತಗೋಬರಕ್ಕೆ ಹೊರಟಿದ್ದಾರೆ. ಇವಾಗ 4:15 ಆಗಿದೆ. ಇನ್ನು ಅವ್ರು ಎಷ್ಟೊತ್ತಿಗೆ ಬರ್ತಾರೋ, ನಾವೆಷ್ಟೊತ್ತಿಗೆ ಚಿಕ್ಕಮಂಗ್ಳೂರ್ ಮುಡ್ತೀವೋ ನಮ್ಗೆ ಗೊತ್ತಿಲ್ಲ. ನನ್ ಕಬ್ಬಕ್ಕಾಗೇನಲ್ಲ ಎಂತ ಚೇಂಜು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನೀವು ನೋಡ್ತಾ ಇದ್ದೀರಾ ಬುಡಕಟ್ಟು ಜನಾಂಗದ ಡ್ಯಾನ್ಸ್. ಗೈಸ್, ಆನೆ ದಾಟಾಡೋ ದಾರಿ ತೋರಿಸ್ತೀನಿ. ಸಂಸೆ ದಿಡುಪೆಯಲ್ಲಿ ಆನೆ ಲದ್ದಿಗಳಿದು. ಇದೇ ಸ್ಪಾಟ್ ಅಲ್ಲಿ ಆನೆ ದಾಟಾಡುತ್ತೆ. ತೋರಿಸ್ತೀನಿ, ಬೇಕಾದ್ರೆ ನೋಡಿ ಬನ್ನಿ. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದ ಫೋನ್ ಮಾಡೋದು. ಇದೆಲ್ಲ ಆನೆ ಹೆಜ್ಜೆ. ಇದು ಆನೆ ಹೆಜ್ಜೆ. ಆನೆ ಓಡಾಡೋ ದಾರಿ ಸ್ಪಾಟ್. ನೇಚರ್ ವೈಬ್ ತುಂಬಾನೇ ಚೆನ್ನಾಗಿದೆ. ಆಫ್ ರೋಡಿಂಗ್ ಏನಾದ್ರು ಮಾಡಬೇಕು ಅಂದ್ರೆ ದಿಡುಪೆಟ್ಟು ಸಂಸೆ 2 ವೀಲ್ ಆಫ್ ರೋಡಿಂಗ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಒಳ್ಳೆ ಬೆಸ್ಟ್ ಮೆಮೊರಿ ಆಗುತ್ತೆ. ಇನ್ನೇನು 4 ವೀಲಲ್ಲಿ ಮಾಡ್ತೀವಿ ಅಂದ್ರೆ ಮೆಮೊರೀಸ್ ಅಷ್ಟೇನು ಚೆನ್ನಾಗಿಲ್ಲ. ಬೆಸ್ಟ್ ಮೆಮೊರಿ ಅಂತ ಯಾವುದು ಸಿಗಲ್ಲ. ನಮ್ಮ ಟೈರ್ ಪಂಚರ್ ಆಯ್ತು, ಅದೇ ನಮಗೆ ಮೆಮೊರಿ ಆಗಿ ಉಳಿತು ಅಷ್ಟೇ. ಇವನಿಗೆ ಟೈರ್ ಹೋದ್ರೂ ಚಿಂತೆ ಇಲ್ಲ, ಜಾಗ್ ಬಂದಿಲ್ಲ ಅಂದ್ರೂ ಚಿಂತೆ ಇಲ್ಲ. ಇವನಿಗೆ ಉಳಿದಿರೋ ಖಾರ ಕಡ್ಡಿ ಕಡಲೆ ಬೀಜ ಬೇಕೇ ಬೇಕು. ಏನೇ ಆಗಿರೋ ಚೆನ್ನಾಗಿ ತಿನ್ನು, ಚೆನ್ನಾಗಿ ಏನ್ರ. ಜಾಕ್ ತಗೋಬರಕ್ಕೆ ಅಂತ ಹೋದವರು ಇವಾಗ ಬರ್ತಿದ್ದಾರೆ. 5 ಗಂಟೆ ಆಗಿದೆ. ಟೂಲ್ಸ್ ತಂದಿದೀವಿ ಬಾಯ್ಸ್. ಇಲ್ಲಿ ಜಾಕ್ ಇದೆಯಲ್ಲ. ನಾನು ಅದನ್ನೇ ಹೇಳಿದ್ದು, ಹೈಟ್ ಮಾಡ್ತಿದ್ಯಾ? ಜಾಕ್ ಎಲ್ಲಾಗುತ್ತೆ, ಕಲ್ಲು ಇಡ್ಬೇಕಷ್ಟೇ. ಈಗ ಈ ಕಲ್ಲು, ಈ ಚಪಾಟೆ ಕಲ್ಲು ಇಟ್ರೆ ಆರಾಮಾಗಿ ಹಚ್ಬೋದು, ಆರಾಮಾಗಿ ಇಡ್ಬೋದು. ಈಗ ಉಜ್ರೆಗೆ ಹೋಗಿ ಬಂದ್ರ? ಎಲ್ಲಿಗೆ ಹೋಗಿದ್ರು ಉಜ್ರೆಲಿ? ಉಜ್ರೆ ತನಕ ಹೋಗ್ಲಿಲ್ಲ. ಬೇಗ ಇಟ್ರ ಮರಿ ಆನೆ ಬರ್ತವೆ. ಅವನೇ ಲಾಗ್ ಮಾಡೋಣ. ಈಗ ತೋರಿಸ್ತಾ ನೀರು ನನ್ನ ಮೊಬೈಲ್. 3:45 ಫೋನ್ ಮಾಡಿ. ಗಾಯ್ಸ್, ಮಲೆನಾಡು ಕಡೆ ನೀವು ಬಂದಾಗ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗೋದು ಯಾರು ಅಂದರೆ ತೋರಿಸ್ತೀನಿ ನೋಡಿ. ಜಿಗಣೆ ಅನ್ನೋದಕ್ಕೆ ನಂಬಕ್ಕಾಗಲ್ಲ. ಫುಲ್ ಒಳ್ಳೆ ಹೆಬ್ಬು ಎಲ್ಲ ತಿನ್ಕೊಂಡು ಮಲಗಿರುತ್ತಲ್ಲ, ಆ ರೇಂಜಿಗೆ ಎಲ್ಲ ಜಿಗಣೆ ಕಚ್ಕೊಂಡು ರಕ್ತ ಕುಡ್ದು. ಗೈಸ್, ರೆಡಿ ಆಯ್ತು ಟೈರು. ಈಗ ಹೊರಟಿದ್ದೀವಿ. ದಿಡುಪೆಟ್ಟು ಸಂಸ್ಥೆ ಯಾವುದೇ ಗಾಡಿಗಳನ್ನ ಬಿಡ್ತಾ ಇಲ್ಲ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ನೋಡಬೇಕು ಬಿಡ್ತಾರಾ ಇಲ್ವಾ ಅಂತ. ಆ್ಯಕ್ಚುಲಿ ಯಾವುದೇ ಗಾಡಿಗಳನ್ನ ಕೆಳಗಡೆಯಿಂದ ಮೇಲ್ಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ನಾವು ಹಾಗೆ ಟೈರೆಲ್ಲ ಪಂಚರ್ ಆಗಿತ್ತು ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಿಟ್ಟರು. ಯಾವುದೇ ವೆಹಿಕಲ್ಸ್ಗಳನ್ನ ಬಿಡ್ತಾ ಇಲ್ಲ. ನಮ್ಮ ಗಾಡಿ ಪಂಚರ್ ಆದಾಗ ನಮಗೆ ಹೆಲ್ಪಿಗೆ ಬಂದಿದ್ದು ತುಫಾನ್ ಅವರು. ಎರ್ಮೈ ಫಾಲ್ಸ್ ಹತ್ರ ಇದ್ರು. ಗಾಡಿ ಟೈರ್ ಪಂಚರ್ ಆಗಿದೆ, ಟೂಲ್ಸ್ ಬೇಕು ಅಂತ ಹೇಳಿದಕ್ಕೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪಯಣ ಇವಾಗ ಚಾರ್ಮುಡಿ ಕಡೆ. ಅಲ್ಲೇ ಸ್ವಲ್ಪ ಟೀ ಬ್ರೇಕ್ ಹಾಕೊಂಡು ನೆಕ್ಸ್ಟ್ ಮೂಡಿಗೆರೆ. ತಿನ್ನಲಿಲ್ಲ ಮಠ ಮಧ್ಯಾಹ್ನವೇ. ಉಣ್ಣಲಿಲ್ಲ ತಿನ್ನಲಿಲ್ಲ ಮಠ ಮಧ್ಯಾಹ್ನ. ತುಂತು ಬಿಟ್ಟು ಹಿಂದೂಗಡೆ ಸೀಟಿನಲ್ಲಿ ನಾವು ಹುಡ್ಕೋಬೇಕು ನಮ್ಮದೇ